ಮೃತಪಟ್ಟ ವ್ಯಕ್ತಿಯ ಶವ ಸಂಸ್ಕಾರ ಗೌರವಯುತವಾಗಿ ಆಗಬೇಕು ಅಂತ ಸರ್ಕಾರ ಪ್ರತಿ ಸಲ ಹೇಳುತ್ತೆ. ಅದು ಮೃತಪಟ್ಟ ವ್ಯಕ್ತಿಯ ಕೊನೆಯ ಹಕ್ಕು. ಆದರೆ ಈ ಶವ ಸಂಸ್ಕಾರದಲ್ಲೂ ಕೂಡ ರಕ್ತ ಹೀರೋದಕ್ಕೆ ರೆಡಿಯಾಗಿದ್ದಾರೆ ಜಿಗಣಿಗಳು. ಹಾಗಾದ್ರೆ ಯಾರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಎಲ್ಲಿ ಏನು ಅನಾಹುತ ಆಗಿದೆ ಅನ್ನೋದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇದು ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇರುವಂತಹ ಮತ್ತೊಂದು ಬಿಗ್ ಎಕ್ಸ್ಪ್ಲೋಸಿವ್ ಸ್ಟೋರಿ. ಸ್ಮಶಾನದಲ್ಲೂ ಕೂಡ ಡೀಲ್ ಆಗಬೇಕಂತೆ. ಬೆಂಗಳೂರಿನಲ್ಲಿ ಹೆಣ ಸುಡೋದಕ್ಕೆ ಬ್ರೋಕರ್ಸ್ ಕಂಡೀಷನ್ ಹಾಕ್ತಾರೆ. ಯಾರಿಗೆ? ನೊಂದ ಕುಟುಂಬಗಳಿಗೆ. ಸೌದೆ ತಗೊಂಡ್ರೆ ಮಾತ್ರ ನಿಮಗೆ ಹೆಣ ಸುಡೋದಕ್ಕೆ ಸ್ಲಾಟ್ ಕೊಡಿಸ್ತೀವಿ, ಇಲ್ಲ ಅಂದ್ರೆ ನಡೀತಾ ಇರಿ ಇಲ್ಲಿಂದ, ಬೇರೆ ಬೇರೆ ಊರುಗಳಿಗೆ ಹೋಗಿ ಹೆಣ ಸುಟ್ಕೊಳ್ಳಿ ಅಂತ ಹೇಳಿ ಆವಾಜ್ ಹಾಕ್ತಾರೆ. 100 ರೂಪಾಯಿ ಇರೋ ಜಾಗದಲ್ಲಿ 6,000 ರೂಪಾಯಿ ಡಿಮ್ಯಾಂಡ್ ಮಾಡ್ತಾರೆ. 6,000 ರೂಪಾಯಿ. 100 ರೂಪಾಯಿಯಲ್ಲಿ 6,000 ರೂಪಾಯಿಯಲ್ಲಿ. ಬಿಬಿಎಂಪಿ ನೋಡಿದ್ರೆ ನಾವು ಎಲ್ಲಾ ಕ್ರಿಮಿಟೋರಿಯಂಗಳನ್ನ ಮ್ಯಾನೇಜ್ ಮಾಡ್ತೀವಿ, ಅಂದ್ರೆ ಚಿತಾಗಾರಗಳನ್ನು ಮ್ಯಾನೇಜ್ ಮಾಡ್ತೀವಿ, ನಮ್ಮದೇ ಎಲ್ಲ ಅರೇಂಜ್ಮೆಂಟ್ಸು, ನೀವು ಅಲ್ಲಿ ಬಂದು ಶವವನ್ನು ಸುಡಿ ಸಾಕು ಅಂತ ಕೇಳ್ತಾರೆ. ಬಟ್ ರಿಯಾಲಿಟಿ ಬೇರೆನೇ ಇದೆ. ಚಾಮರಾಜಪೇಟೆಯ TR ಮಿಲ್ ಚಿತಾಗಾರದಲ್ಲಿ ಸೌದೆ ಬ್ರೋಕರ್ಸ್ದೇ ಹಾವಳಿ. ಶವ ಸುಡೋದಕ್ಕೆ ಸೌದೆಗೆ ಅಂತಾನೆ 6,000 ರೂಪಾಯಿ ಕೊಡಬೇಕು. ಸೌದೆ ತಗೊಂಡ್ರೆ ಮಾತ್ರ ಮೃತದೇಹ ಸುಡೋದಕ್ಕೆ ಸ್ಲಾಟ್ ಅನ್ನು ಕೊಡ್ತಾರೆ ಅವರು. ಸೌದೆ ತಗೊಳ್ಳಿಲ್ಲ ಅಂದ್ರೆ ಶವ ಸಂಸ್ಕಾರಕ್ಕೆ ಇಲ್ಲ, ಅವಕಾಶನೇ ಕೊಡಲ್ಲ. ಸೊ ನೀವು ಇಲ್ಲಿಗೆ ಬರಬೇಕಾದ್ರೆ ನೀವು ಎಷ್ಟೇ ನೋವಲ್ಲಿದ್ರು ಜೇಬಲ್ ಕಾಸಿಲ್ಲ ಅಂದ್ರೆ ಅವಕಾಶ ಇಲ್ಲ. ಬಿಬಿಎಂಪಿ ಫೀಸ್ ಏನು? 100 ರೂಪಾಯಿಂದ 300 ರೂಪಾಯಿ. ಬಟ್ ಸೌದೆಗೆ ನೀವು 6,000 ರೂಪಾಯಿ ಕೊಡಬೇಕು. ಒಂದು ಮಾತಿದೆ ಗೊತ್ತಾ ನಮ್ಮಲ್ಲಿ, ಮೂಗಿಗಿಂತ ಮೂಗುತ್ತಿ ಭಾರ ಅಂತ. ಹಾಗೆ ಬಿಬಿಎಂಪಿ ಸರ್ಕಾರದ ದುಡ್ಡಿಗಿಂತ ಇಲ್ಲಿ ಹೆಣ ಸುಡೋದಕ್ಕೆ ಸೌದೆ ಕೊಡೋರ್ದೇ ಕಾರ್ಬಾರು. ಸೌದೆ ನೀವು ಆಚೆಯಿಂದ ಹೊಡ್ಸಂಗಿಲ್ವಂತೆ. ಅಂದ್ರೆ ಟೆಂಡರ್ ತಗೊಂಡ್ರೆ ನೀವು? ಇಲ್ಲ, 2-3 ಅಂಗಡಿಯವ್ರು ಆಗ್ತೀವಿ. 5,600 ರೂಪಾಯಿ. 5,600 ಅಲ್ಲೇನು ಕಟ್ ಬರಲ್ಲ, ಒಂದು 300 ರೂಪಾಯಿ ಕಟ್ಟು. ಅದೆಲ್ಲ ನೀವೇ ಮಾಡಿಕೊಡ್ತೀರಾ? ಅದೇ ಕಡಿಮೆ ಇಲ್ಲ ಸರ್. 5,600 ಸೌದೆ ಬಿಟ್ಟು ಬಾಕ್ಸ್ ಕೊಡಲ್ಲ, ಬುಕ್ ಮಾಡ್ಕೊಳಕ್ಕೆ ಬಿಡಲ್ಲ. ನಾವೇ ಸೌದೆ ತಂದು ಹಾಕ್ಬಿಡ್ತೀವಿ. ಇದರಲ್ಲಿ BBMP ಚಾರ್ಜ್ ಎಲ್ಲ ಸೇರಿ ಇರುತ್ತಾ ಸರ್? ಹೌದು, 300 ರೂಪಾಯಿ ಮಾತ್ರ ಖರ್ಚು ಇರುತ್ತೆ. ತರಂಗಿಲ್ಲ ಬಿಡಿ, ತೊಂದರೆ ಇಲ್ಲ, ಹಾಕೊಳಕ್ಕಾಗಲ್ಲ. ಅಲ್ಲ, ಈಗ ಕಡ್ದಿರೋದೆ ಹಂಗಿದ್ರೆ ಅಲ್ಲೆಲ್ಲ ಊರ ಕಡೆನೇ ಎಲ್ಲರೂ ಮಾಡ್ತಾರೆ. ನಾವೇ ತಂದುಬಿಡ್ತೀವಿ. ತಂದ್ಬಿಟ್ಟು ಎಲ್ಲ ರೋಡಲ್ಲಿ ಇಟ್ಕೊಂಡು ಮಾಡಿ. ಅಲ್ಲ, BBMP ಅವರೆಲ್ಲ 300 ರೂಪಾಯಿ 400 ರೂಪಾಯಿ ಯಾರು ಅದಾಗಲ್ಲ ಬಿಡಿ. 1,000 ರೂಪಾಯಿ ಮುಗ್ದೋಗುತ್ತೆ. ಏನು ಮಾತಾಡಿದ್ರೆ ಅದಾಗಲ್ಲ. ನೀವು ಇಂಥವೆಲ್ಲ BBMP ಅಲ್ಲಿ ನಾನು ಸೌದೆ ತರ್ತೀನಿ, ನೀವು ಜಾಗ ಕೊಡಿ ಅಂದ್ರೆ ಯಾವಾಗ ಆಗುತ್ತೆ. ನಿಮಗೆ ಇಲ್ಲಿ ಬಾಕ್ಸ್ ಖಾಲಿ ಬಂದರೆ ನೆಲದಲ್ಲಿ ಮಾಡಿಸ್ತಾರೆ. ಈ 1ರಿಂದ 8ರವರೆಗೂ ಇವ್ರ ಕಡೆ ಇದರಲ್ಲಿ ಇರ್ತಾರೆ. ಜನ ಬರ್ತಾರಲ್ಲ, ಊರಿಂದ ನೀವು ತಗೊಂಬಂದ್ರೆ ಇಲ್ಲಿ ನಾವು ಜಾಗ ಕೊಡ್ತೀವಿ, ನೀವು ಮಾಡ್ಕೊಬೋದು ನೆಲದಲ್ಲಿ. ಯಾರು ಇದರಲ್ಲಿ ಸರ್? BBMP ಇದ್ರಲ್ಲ ಇದು ಇಲ್ಲ, ಫ್ಲ್ಯಾಟ್ ಬುಕ್ಕಿಂಗ್ ಬಂದು ಇದ್ರ BBMP ಇದೆ. ಸೌದೆದೆಲ್ಲ ಬಂದು ಪ್ರೈವೇಟ್ ಹೇಳಿದ್ನಲ್ಲ. BBMP ಇಂದ ಚಾರ್ಜ್ ಇಲ್ಲ. BBMP ಇಂದ ನಿಮಗೆ 1 ರೂಪಾಯಿ ಕಾಸಿರಲ್ಲ, ಸೌದೆಗೆ ಮಾತ್ರ. ಇದ್ರ ಹೂಳ ಜಾಗದಲ್ಲೆಲ್ಲ ಕಾಸು ತಗೋತಾರೆ. ಹೌದೌದು. ಇಲ್ಲಿ ಸೌದೆ ಚಾರ್ಜ್ ಮಾತ್ರ ಇರುತ್ತೆ, ಬೇರೆ ಅನೈತಿಕ ಯಾವುದಕ್ಕೂ ಕಾಸಿರಲ್ಲ. ಸ್ಲಾಟ್ ಅಂದ್ರೆ ಅದು ಕೊಡಲ್ಲ, ಕೆಳಗಡೆ ಮಾಡ್ಕೊಬೋದು ಅಂತ. ಕೆಳಗಡೆ ಅಲ್ಲಿ ಇದೆ ಗೊತ್ತಾ, 2 ಬಾಕ್ಸು ಆ ಡಿಪ್ಪೋದವ್ರದ್ದು ಅವ್ರ ಇನ್ಚಾರ್ಜಲ್ಲಿ ಇರುತ್ತೆ. ಇವಾಗ ನೀವು ಅವರು ಬುಕ್ ಮಾಡಿದ್ರೆ ಅವ್ರು ಆ ಕಡೆ ಮೂರಲ್ಲಿ 2 ಬಾಕ್ಸಲ್ಲಿ ಹೋಗೋಣ, 1 ಬಾಕ್ಸ್ ನಿಮಗೆ ಕೊಡ್ತಾರೆ. ಸೌದೆ ಮಂಡಿಯವರ ದರ್ಪ ದೌರ್ಜನ್ಯ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಅಂದರೆ ಇವರಿಗೆ ಇಲ್ಲಿಂದ ಇಷ್ಟೊಂದು ಧೈರ್ಯ ಹೆಂಗೆ ಬರುತ್ತೆ? ಎಷ್ಟು ಕೇವಲವಾಗಿ ಅಲ್ಲಿ ಜನರನ್ನು ಮಾತಾಡಿಸ್ತಾರೆ ನೋಡಿ. ದುಡ್ಡಿದ್ರೆ ಬೆಲೆ, ಇಲ್ಲಾಂದ್ರೆ ನಿಮ್ಮನ್ನು ನೋಡೋದೇ ನಾವು ಕೇವಲವಾಗಿ ಅನ್ನೋದನ್ನು ಇವರೆಲ್ಲ ತೋರಿಸ್ಕೊಡ್ತಾ ಇದ್ದಾರೆ. ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ 2-3 ಜನರದ್ದು ಮಾತುಕತೆಗಳು ಮಾತ್ರ ಸಿಕ್ತು ನಮಗೆ. ಬಟ್ ತುಂಬ ಜನ ಎಲ್ಲ ಕಡೆನೂ ಹಿಂಗೆ ಮಾಡ್ತಿದ್ದಾರೆ. ಸೊ BBMP ಅಧಿಕಾರಿಗಳಿಗೆ ಇದು ಗೊತ್ತಿಲ್ವಾ? ಮತ್ತು ನೀವು ಯಾಕೆ ಮ್ಯಾನೇಜ್ ಮಾಡ್ತೀವಿ ನಾವು ಅಂತ ವೆಬ್ಸೈಟ್ನಲ್ಲಿ ಹಾಕ್ಕೊಂಡಿದ್ದೀರಾ? ಆಮೇಲೆ ಎಲ್ಲಾದರೂ ರೂಲ್ಸ್ ಇದೆಯಾ? ಸೌದೆ ಇವ್ರ ಹತ್ರನೇ ತಗೊಳ್ಬೇಕು, 6,000 ರೂಪಾಯಿನೇ ಕೊಡಬೇಕು ಅಂತ ರೂಲ್ಸ್ ಇದೆಯಾ? ಸಾಮಾನ್ಯ ಬಡ ಕಾರ್ಮಿಕರಿಗೆ ತಿಂಗಳ ಆದಾಯ ಅದು 6,000 ರೂಪಾಯಿ. ಒಂದೇ ಟೈಮ್ಗೆ 6,000 ರೂಪಾಯಿ ನೋವ್ನಲ್ಲಿ ಇರಬೇಕಾದ್ರೆ ಕಿತ್ಕೊಳ್ತಾರೆ ಅಂತ ಅಂದರೆ ಇವ್ರದ್ದು ಹಣದಾಹ ಎಷ್ಟರ ಮಟ್ಟಿಗಿದೆ? ಬ್ರೇಕ್ ಹಾಕೋ ಕೆಲಸ ಯಾರು ಮಾಡಬೇಕಾಗಿತ್ತು? ಮತ್ತು ಸಚಿವರುಗಳು ಹೇಳಿಬಿಡ್ಲಿ, 6,000 ರೂಪಾಯಿ ಕೊಟ್ಟುಬಿಟ್ಟೆ ಹೆಣ ಸುಡಬೇಕು, ಇಲ್ಲಾಂದರೆ ಬಿಡಲ್ಲ ಅಂತ ಹೇಳಿಬಿಡ್ಲಿ. ಅವರು ಜನ ಅವ್ರವ್ರ ದಾರಿ ನೋಡ್ಕೊಳ್ತಾರೆ. ನುಂಗೋದಕ್ಕೊಂದು ದಾರಿ ಬೇಕು. ಇಲ್ಲೂ ಕೂಡ ಜಿಗಣೆಗಳ ರೀತಿ ವರ್ತಿಸ್ತಾರೆ. ಅಂದರೆ ಸುಪ್ರೀಂ ಕೋರ್ಟ್ನದೊಂದು ಆದೇಶ ಇದೆ, ಸತ್ತಂತಹ ವ್ಯಕ್ತಿಯ ಶವ ಸಂಸ್ಕಾರ ಗೌರವಯುತವಾಗಿ ಆಗಬೇಕು, ಅದಕ್ಕೆ ಯಾವುದೇ ರೀತಿಯಾಗಿ ಹಣಕಾಸನ್ನು ತೆಗೆದುಕೊಳ್ಳಬಾರ್ದು ಅಂತ. ಆದೇಶದ ಪ್ರತಿ BBMP ಕೈಗೆ ಸೇರಿಲ್ವಾ ಹಾಗಾದ್ರೆ? ಅಥವಾ ಈ ಚಿತಾಗಾರದಲ್ಲಿ ಇರೋರ ಕೈಗೆ ಸೇರಿಲ್ವಾ? ಕಣ್ಣಿಲ್ವಾ? ಕಿವಿ ಇಲ್ವಾ ಅವ್ರಿಗೆ? ಎಲ್ಲವೂ ಇದೆ. ಬಟ್ ಯಾರೇನು ಕೇಳ್ತಾರೆ ಅನ್ನೋದೊಂದು ದರ್ಪ. ಜನರನ್ನು ನೋಡೋದು ಕೇವಲವಾಗಿ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಅವರು. ಒಂದು ರಿಯಾಲಿಟಿ ಚೆಕ್ ಕೂಡ ನಾವು ಮಾಡಿದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪ್ರತ್ಯಕ್ಷ ವರದಿ ಏನು ಹೇಳುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ.
ಎಲ್ಲೆಲ್ಲೋ ಬ್ರೋಕರ್ಗಳನ್ನು ನೋಡಿರ್ತೀವಿ, ಆದರೆ ಚಿತಾಗಾರದಲ್ಲಿ ಅದು ಕೂಡ ಹೆಣವನ್ನು ಸುಡುವಂಥ ಜಾಗದಲ್ಲಿ ಬ್ರೋಕರ್ಗಳ ಕಾಟ, ಅದು ಕೂಡ ಸೌದೆ ಬ್ರೋಕರ್ಗಳ ಕಾಟ ಹೆಚ್ಚಾಗಿದೆ. ನಾನೀಗ ಇರುವಂಥ ಸ್ಥಳ ಇದು ಚಾಮರಾಜಪೇಟೆಯ TR ಮಿಲ್ ಚಿತಾಗಾರದಲ್ಲಿದ್ದೀನಿ. ಇಲ್ಲಿ ಏನು ಸ್ಲಾಟ್ಗಳು ಅಂದರೆ ಈ ಹೆಣವನ್ನು ಸುಡೋದಕ್ಕೆ, ಮೃತದೇಹಗಳನ್ನು ಸುಡೋದಕ್ಕೆ ಇರುವಂಥ ಸ್ಲಾಟ್ಗಳು, ಈ ಸ್ಲಾಟ್ ಬುಕ್ಕಿಂಗು BBMP ಕಡೆಯಿಂದ ಫ್ರೀ ಆಗಿರುತ್ತೆ. ಯಾವುದೇ ರೀತಿಯಂಥ ಹಣವನ್ನು BBMP ಪಡೆಯೋದಿಲ್ಲ. ಆದರೆ ಸೌದೆ ಬ್ರೋಕರ್ಗಳೇನಿದ್ದಾರೆ, ಹಾಗೆ ಇಲ್ಲಿ ಕೆಲವರು BBMPಯ ಸಿಬ್ಬಂದಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಬಂದಂಥ ಸಂದರ್ಭದಲ್ಲಿ ಜನಕ್ಕೆ ಸೌದೆ ಮಂಡಿಗಳ ಜೊತೆಗೆ ಇವರು ಒಂದು ರೀತಿ ಡೀಲ್ ಕುದುರಿಸ್ಕೊಂಡು ಬ್ರೋಕರಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಹಲವರು ಏನು ಈ ಚಿತಾಗಾರ ಏನಿದೆ, ಚಿತಾಗಾರದ ಬಳಿ ನಿಂತು ಬ್ರೋಕರ್ ಕೆಲಸವನ್ನು ಮಾಡುವಂಥದ್ದು, ಅದು ಸೌದೆ ಬ್ರೋಕರ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾವಿರಾರು ರೂಪಾಯಿ ದುಡ್ಡನ್ನು ಈ ಏನು ಮೃತದೇಹವನ್ನು ಎತ್ಕೊಂಡು ಬಂದಿರ್ತಾರೆ, ನೋವಲ್ ಬಂದಿರ್ತಾರೆ, ಆ ಕುಟುಂಬಗಳಿಂದ ಪಡಿತಾ ಇರುವಂಥದ್ದು. ಸೌದೆಗಳನ್ನು ನೋಡಿ, ಈಗೇನು ಗಮನಿಸ್ತೀರಿ, ಸೌದೆಗಳನ್ನು ಅವರು ತರುವಂತೆ ಇಲ್ಲ. ಅಂದರೆ BBMP ಏನು ಮಾಡುತ್ತೆ, ಇದು ಫ್ರೀಯಾಗಿ ಕೊಡುತ್ತೆ. ಈ ಸ್ಲಾಟ್ಗಳೇನಿದ್ದಾವೆ, ಈ ಸ್ಲಾಟ್ಗಳನ್ನು ಫ್ರೀಯಾಗಿ ಕೊಡುವಂಥದ್ದು. ಸೌದೆ ಅದು ಏನು ಅವ್ರು ಬರ್ತಾರೆ ಅವರಾಗಿ ಬಿಟ್ಟಿದ್ದು, ಅವ್ರಿಗೆ ಬೇರೆ ಮಂಡಿಗಳಲ್ಲಾದರೂ ತಗೋಬೋದು ಅಥವಾ ಅವರೇ ಪರ್ಸನಲ್ಲಾಗಾದರೂ ತರಬಹುದು. ಆದರೆ ಅದು ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡೋದಿಲ್ಲ. ಇಲ್ಲಿ ಸೌದೆಯನ್ನು ಕೊಂಡ್ರೆ ಮಾತ್ರ ನಾವು ಸ್ಲಾಟ್ ಕೊಡ್ತೀವಿ ಅನ್ನುವಂಥ ದಮ್ ಹಾಕ್ತಾರೆ. ಜೊತೆಗೆ ರೋಡಲ್ಲಿ ಸುಟ್ಕೊಳ್ಳಿ ಅಥವಾ ಬೇರೆಲ್ಲ ಸುಟ್ಕೊಳ್ಳಿ, ನಾವು ಸ್ಲಾಟ್ ಕೊಡಲ್ಲ, ಸೌದೆ ತೊಗೊಂಡ್ರೆ ಮಾತ್ರ ಸ್ಲಾಟ್ ಕೊಡ್ತೀವಿ, ಇಲ್ಲಾಂದರೆ ನೆಲದ ಮೇಲೆ ಸುಟ್ಕೊಳ್ಳಿ ಅನ್ನೋ ಥರದ ದರ್ಪದ ಮಾತುಗಳನ್ನು ಕೆಲವರು ಮಾಡ್ತಾ ಇದ್ದಾರೆ. ಜೊತೆಗೆ ಬ್ರೋಕರ್ಗಳ ಹಾವಳಿ ಏನಿದೆ ಮಿತಿ ಮೀರಿದೆ. ಇಲ್ಲಿ ಬ್ರೋಕರ್ಗಳು ಬಂದು ಇಲ್ಲಿ ಸೌದೆ ಕೊಂಡ್ರೆ ಮಾತ್ರ ನಾವು ಸ್ಲಾಟ್ಗಳನ್ನು ಕೊಡ್ತೀವಿ. ಅಂದರೆ ಸೌದೆಯ ಬ್ರೋಕರ್ಗಳೇ ಈ ಸ್ಲಾಟ್ಗಳೇನಿದ್ದಾವೆ, ಈ ಹೆಣ ಸುಡುವಂಥ ಸ್ಲಾಟ್ಗಳಿದ್ದಾವೆ, ಸುಮಾರು ಒಂದು 10 ಸ್ಲಾಟ್ಗಳಿದ್ದಾವೆ. ಈ ಕಡೆ 10 ಸ್ಲಾಟ್ಗಳನ್ನು ಹಂಚ್ಕೊಂಡಿದ್ದಾರೆ. ಅಂದರೆ ಈ ಸ್ಲಾಟ್ ನಂದು, ಆ ಸ್ಲಾಟ್ ನಿಂದು ಅಂತ ಹಂಚಿಕೆ ಮಾಡ್ಕೊಂಡಿರುವಂಥದ್ದು. ಅವರು ಡಿಮ್ಯಾಂಡನ್ನು ಮಾಡುವಂಥದ್ದು, ಸೌದೆ ಡಿಮ್ಯಾಂಡನ್ನು ಮಾಡಿ ಒಂದು ರೀತಿ ಸುಲಿಗೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ BBMP ಕೂಡಲೇ ಕಡಿವಾಣ ಹಾಕುವಂಥ ಕೆಲಸ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಆದೇಶ, ಅನಿಕಲ್, ಪಬ್ಲಿಕ್ TV, ಬೆಂಗಳೂರು.